ನಾನಿವತ್ತು ದಂಟಿನ ಸೊಪ್ಪಿನ ಒಂದು ಪಕೋಡನ ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪಿನ ಪಕೋಡ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲನೇದಾಗಿ ದಂಟಿನ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಅದರ ಜೊತೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟನ್ನು ನಿಮ್ಮ ಸಮ ಪ್ರಮಾಣದಲ್ಲಿ ನೀವು ಇನ್ನೂ ನನಗೆ ಮೆಜರ್ಮೆಂಟ್ ಬೇಕು ಅಂತ ಅನ್ನೋಂಗಿದ್ರೆ ದಯಮಾಡಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮೆಜರ್ಮೆಂಟ್ನೆಲ್ಲ ಹೇಳ್ತೀನಿ. ಇದಕ್ಕೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಈ ಕಡಲೆ ಹಿಟ್ಟಿನ ಜೊತೆಗೆ ಒಂದು 1/4 ಭಾಗದಷ್ಟು, ಈ ಕಪ್ ಏನು ತೋರಿಸ್ತಾ ಇದ್ದೀನಿ ಆ 1/4 ಭಾಗದಷ್ಟು ಅಕ್ಕಿ ಹಿಟ್ಟು, ಹಾಗೆ ಚಿಟಿಕೆಯಷ್ಟು ಸೋಡಾ, ಹಾಗೆ ಅದಕ್ಕೆ ಖಾರದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸೊ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೀವು ಫುಲ್ಲು ಚಿಕ್ಕದಾಗೆ ಹೆಚ್ಕೋಬೇಕು ಅನ್ನೋ ಹಾಗೇನಿಲ್ಲ, ಬಾಯಿಗೆ ಸಿಗೋಷ್ಟು ಹೆಚ್ಕೊಂಡ್ರೆ ಸಾಕು. ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಒಳ್ಳೆ ಬೌಂಡಿಂಗ್ ಬರುತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು. ಸೊ ಫ್ಯಾಂಟಾಸ್ಟಿಕ್ ಆದಂತಹ ಒಂದು ದಂಟಿನ ಸೊಪ್ಪಿನ ಪಕೋಡ ರೆಡಿ ಆಗುತ್ತೆ. ಇನ್ನೇನು ಮಿಕ್ಸಪ್ ಎಲ್ಲ ಆದಮೇಲೆ ಇದರ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಮಣ್ಣಿನ ಬಾಂಡಲೆಯಲ್ಲಿ ನಾನು ಕರಿತಾ ಇರೋದು ಇವತ್ತು. ಸೊ ಈ ಒಂದು ಮಣ್ಣಿನ ಬಾಂಡಲೆಯಲ್ಲಿ ಹೇಗೆ ಕರಿಯೋದು ಅಂತ ಅಂದರೆ ಒಳ್ಳೆ ಸೀಸ್ನಿಂಗ್ ಮಾಡ್ಕೋಬೇಕು. ಸೀಸ್ನಿಂಗ್ ವಿಡಿಯೋ ಇನ್ ಕೇಸ್ ಬೇಕು ಅಂತ ಅಂದರೆ ಹೇಳಿ, ಅಪ್ಕಮಿಂಗ್ ಡೇಸಲ್ಲಿ ನಾನು ಹಾಕ್ತೀನಿ. ಸೊ ಈ ಒಂದು ಮಣ್ಣಿನ ಬಾಂಡಲಿಯಲ್ಲಿ ಮಾಡಿರುವಂತಹ ದಂಟಿನ ಸೊಪ್ಪಿನ ಪಕೋಡ ಅಂತ ಅಂದರೆ ಸಖತ್ತಾಗಿರುತ್ತಲ್ವ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್. ಸೊ ಈ ರೀತಿಯಾಗಿ ನೀವು ಒಂದು ಸ್ಪೂನಿನ ಸಹಾಯ ಆದರೂ ಆಯಿತು, ಕೈಯಲ್ಲೇ ಹಾಕಿದ್ರೂ ಆಯಿತು, ತುಂಬ ಅದ್ಭುತವಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮಗೆ ಇಲ್ಲ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು ಕಲರು ಅಂತ ಅಂದರೆ ಸ್ವಲ್ಪ ಅರಶಿನ ಕೂಡ ಹಾಕೋಬೋದು. ಹಾಗೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ನನ್ನ ಹೇಳೋದನ್ನ ಮರೆತೆ. ಸೊ ಎಳ್ಳು ಹುರಿದು ಒಂದು ಸ್ಪೂನ್ನಷ್ಟು ಎಳ್ಳನ್ನ ಹಾಕಿ, ಇದರ ಒಂದು ಟೇಸ್ಟೇ ಡಿಫ್ರೆಂಟಾಗಿ ಇರುತ್ತೆ. ಸೊ ದಂಟಿನ ಸೊಪ್ಪಿನ ಪಕೋಡ ರೆಡಿ ಆಯಿತು. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ.